ಗುಡ್ ಮಾರ್ನಿಂಗ್ ಆಲ್, ವೆಲ್ಕಮ್ ಬ್ಯಾಕ್ ಟು ಕಲಿ ಡೈರೀಸ್. ನಾವೀಗ ಆಲ್ಮೋಸ್ಟ್ ಹಾಫ್ ರೆಡಿಯಾಗಿ ತಿಂಡಿಗೆ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ಗೆ ನನ್ನ ಬಿಟ್ಟೆಲ್ಲ ಹೋಗಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್. ಮನಸ್ಸಲ್ಲಿರಬೇಕು ಶಿವನ್ನ ಬೇಡ ಕಣ್ಕೊಂಡು ಮಾಂಸ ಇಟ್ಟು ಹೊಲ್ಸ್ಕೊಂಡಿದ್ದು ಮನಸ್ಸಲ್ಲಿರಬೇಕು. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಬೆಳಿಗ್ಗೆ ನೋಡಿದ್ದೀವಿ. ಹಂಗೆ ನಾವು ಬೆಳಗ್ಗೆ ತೋತೀವಿ ಹಂಗೆ. ಚಿಯರ್ಸ್. ಡ್ರಿಂಕ್ ಎಲ್ಲ ಇಷ್ಟ ಆಗಲ್ಲ. ಓ, ಐ ಲವ್ ಈಟ್, ಐ ಲವ್ ಫ್ರೆಂಡ್ಸ್, ಐ ಲವ್ ಜರ್ನಿ. ನೈಸ್ ನೈಸ್, ಎಂಜಾಯ್. ಇಷ್ಟ ಆಗಲ್ಲ. ಓ, ಹೌದಾ? ಜಸ್ಟ್ ಫ್ರೆಂಡ್ ಆಗ್ತಾರೆ. ಹೋಗ್ತೀವಿ ನೋಡಿ ಮಾಡ್ತೀವಿ. ಓ, ಟೇಸ್ಟ್ ಸುಮ್ಮನೆ ಸ್ಮೆಲ್ಲಲ್ಲಿ. ಲುಕ್, ಇಲ್ಲೊಂದು ಹಾರ್ಲಿ ಡೇವಿಡ್ಸನ್ ಇದೆ. ನಾನು ನಿಮ್ಮಿಬ್ಬರು ನಿಜ ಕ್ಯಾಪ್ಚರ್ ಮಾಡಿಲ್ಲ. ಫಿಟ್ ಆಗಿಲ್ಲ. ಈಗ ಬನ್ನಿ ಬೇಕಿದ್ರೆ ಆಗುತ್ತೆ. ಯಾ, ಸುಮ್ಮನೆ ನಿಲ್ಲಿಸಿದ್ದಾರೆ. ನಮ್ಮ ಟೀಮಲ್ಲಿ ರೆಡಿ ಆಗಿದೆ. ನಾವೀಗ ಕಾರಿಗೆ ಕಾಯ್ತಾ ಇದ್ದೀವಿ. ಚೋಕಿ, ಹೋಲ್ಡ್ ದಿಸ್ ಫೋನ್. ನಿನ್ನ ಜವಾಬ್ದಾರಿ. ಬ್ಲಾಗ್ ಮಾಡೋದು ನನ್ನ ಜವಾಬ್ದಾರಿ. ಹೇಳಿ ಅಕ್ಕ ಈಗ. ಧ್ಯಾನ್. ಕರ್ಲಿ ಟೇಲ್ಸ್, ಕಲಿ ಡೈರೀಸ್. ಏನೋ ಹೇಳ್ತಿರೋ ಹೇಳ್ರು. ಹಾಂ, ಇಟ್ ವಾಸ್ ಕಾಂಪ್ಲಿಮೆಂಟ್ಸ್ ಟು ಮೀ. ಹಾಂ, ರೆಡಿ. ಹೆಣ್ಣು ಹುಲಿ. ತೆಗಿತಾ ಇದೆಯಾ? ಅವಳು ಫೋಟೋ ತೆಗಿತಾಳೆ. ಪೋಸ್ ಕೊಡಿ 3 ಜನನು. ಸೊ ಫೋಟೋ ಸೆಷನ್ಸ್ ನಡೀತಾ ಇದೆ ಇಲ್ಲಿ. ಗ್ರೂಪ್ ಇಸ್ ಹಿಯರ್. ಸರ್ ಸೇ ಹಾಯ್. ಸೊ ನಾವೀಗ ಡಾಲ್ಫಿನ್ ಶೋಗೆ ಹೋಗಕ್ಕೆ ಹೊರಟಿದೀವಿ. ನಮ್ಮ ವೆಹಿಕಲ್ಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಯಾ, ಇವ್ರು ನೋಡಿ, ಇವ್ರ ಹೆಸರು ಟಚ್ ಅಪ್ ಕ್ವೀನ್ ಅಂತ. 5 ಮಿನಿಟ್ಸ್ಗೆ ಮಾತಾಡಿ. 5 ಮಿನಿಟ್ಸ್ಗೆ ಒಂದ್ಸಲಿ ಅಲ್ಲ, ವಿತಿನ್ 5 ಮಿನಿಟ್ಸ್ ಒಂದೊಂದ್ಸಲಿ ಮಾಡ್ತಾರೆ. ಈಗ ಜಸ್ಟ್ ನಾವು ರೆಡಿಯಾಗಿ ಕೆಳಗೆ ಬಂದು 5 ಮಿನಿಟ್ಸ್ ಆಗಿಲ್ಲ. ಆಲ್ರೆಡಿ ಶೀಸ್ ಗೆಟಿಂಗ್ ಟಚ್. ಬ್ರೋ, ಆಚೆ ಕಾಲು ಇಟ್ಟಿಲ್ಲ ನಾವಿನ್ನೂ. ಹೋಗೋ ಮುಂಚೆನೇ ಇಡಬೇಕು. ರೀಲ್ ಸ್ಟಾರ್ಟ್ ಆಗಿದೆ ನೋಡಿ. ಈ ನಮ್ಮ ರಕ್ಷು ಏಕೆ ನಿನ್ ಬ್ಯಾಚ್ ವ್ಲಾಗ್ಸ್ ನೋಡಲ್ವಾ? ಅನ್ಕೋತಾರೆ. ನಮ್ಮ ಬ್ಯಾಚಲ್ಲಿ ನಮ್ಮ ಮಕ್ಕನೇ ನೋಡ್ತಾ ಇರ್ಲಿ, ನಿಮ್ ಲಾಗ್ಸ್ ಬೇರೆ ನೋಡ್ತಾರೆ. ನೋಡ್ತಾರಪ್ಪ. ವೇಟ್. ಕಾರ್ಗೆ ವೆಯ್ಟ್ ಮಾಡ್ತಿದ್ದ ಸೈಕಲ್ ಕ್ಯಾಪಲ್ಲಿ ಎಲ್ಲ ಜೊತೆ ಒಂದು ರ್ಯಾಂಪ್ ವಾಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ದು. ಅದೇ ಜೋಶಲ್ಲಿ ಮೈಕ್ ಹಾಕ್ಕೊಂಡು ಫೋನಿಂದ ದೂರ ಓಡೋದೆ. ಸೊ ಮೈಕ್ ಡಿಸ್ಕನೆಕ್ಟ್ ಆಗಿತ್ತು. ಮೈ ಬ್ಯಾಡ್, ನಾನು ಅಬ್ಸರ್ವೇ ಮಾಡ್ಕೊಂಡಿರಲಿಲ್ಲ.
ನನ್ನ ಪುಣ್ಯಕ್ಕೆ ಬೇರೆಯವ್ರು ಎಷ್ಟೊಂದು ಕ್ಲಿಪ್ಸ್ನ ಶೂಟ್ ಮಾಡ್ಕೊಂಡಿದ್ರು, ಬಟ್ ಸ್ಟಿಲ್ ಒಳ್ಳೊಳ್ಳೆ ಕಂಟೆಂಟ್ ಇರುತ್ತೆ ಇವತ್ತು. ಎಷ್ಟೊಂದು ಓನ್ಲಿ ವಿಡಿಯೋ ನೋ ಆಡಿಯೋ ಆಗಿದೆ. ಇದು ಎದೆ ತುಂಬೆ ಹಾಡುವನು ಶೋನ ಸಂದೇಶ್ ನಿರ್ಮರ್ಗ ಆ್ಯಂಡ್ ಶರತ್ ಅಯ್ಯಪ್ಪ. ಸಂದೇಶ್ ಅಣ್ಣ ಅವ್ರದ್ದು ಯೂಟ್ಯೂಬ್ ಚಾನಲ್ ಇತ್ತು. ಅವರು ತುಳುವಲ್ಲಿ ವ್ಲಾಗ್ ಮಾಡ್ಕೋತಾ ಇದ್ರು. ಅವ್ರನ್ನ ಶರತ್ ಅವರು ರೇಗಿಸ್ತಾ ಇದ್ರು. ಒಳ್ಳೆ ಮಜಾ ಇತ್ತು. ಅಲ್ಲಿಂದ ನಮ್ಮನ್ನ ರಮೇಶ್ ಸರ್ ಕರ್ಕೊಂಡು ಹೋದ್ರು. ಒಮಾನಲ್ಲಿ ಕ್ರೂಡ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಜಾಸ್ತಿ. ಅದ್ರದ್ದೊಂದು ಪಂಪ್ ತೋರಿಸಿ ಎಕ್ಸ್ಟ್ರಾಕ್ಷನ್ ಬಗ್ಗೆ ಹೇಳ್ತಿದ್ರು. ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ವಿಡಿಯೋ ಸ್ಲೋ ಮಾಡಿರ್ತೀನಿ ನೋಡಿ. ಒಮಾನ್ ಒಂದು ಡೆಸರ್ಟ್ ಕಂಟ್ರಿ. ಇಲ್ಲಿ ಅಷ್ಟೊಂದು ಗ್ರೀನರಿ ಟ್ರೀಸ್ ಹೇಗೆ ಬೆಳೀತು ಅಂದರೆ, ಇದ್ಯಾವುದು ನ್ಯಾಚುರಲ್ ಆಗಿ ಇಲ್ಲೇ ಬೆಳೆದಿರೋದಲ್ಲ. ನರ್ಸರೀಸಲ್ಲಿ ಹಾಫ್ ಗ್ರೋನ್ ಮಾಡಿ, ಆಮೇಲೆ ಅದಕ್ಕೆ ಅಂತ ಸ್ಪೆಸಿಫೈಡ್ ಜಾಗ ಮಾಡಿ ಅಲ್ಲಿಗೆ ಟ್ರೀಸ್ ಬೆಳೆಯೋಕ್ಕೆ ಬೇಕಿರೋ ಮಣ್ಣು ಗೊಬ್ಬರ ಹಾಕಿ ಆರ್ಟಿಫಿಷಿಯಲ್ ಆಗಿ ನ್ಯಾಚುರಲ್ ಟ್ರೀಸ್ನ ಬೆಳೆಸಿದ್ದಾರೆ. ಇದನ್ನು ನೋಡಿ ನಂಗೆ ಅನ್ನಿಸ್ತು, ಈ ದೇಶದಲ್ಲಿ ಗಿಡ ಮರ ಬೆಳೆಯೋಕ್ಕೆ ಎಲ್ಲ ಥರದ ಅನುಕೂಲ ಇಲ್ಲ ಅಂದರೂ ಹೇಗೆ ಅದನ್ನ ಕಾಪಾಡ್ತಿದ್ದಾರೆ. ನಮ್ಮ ದೇಶದಲ್ಲಿ ಎಲ್ಲ ಗಿಡ ಮರ ಬೆಳೆಯೋಕ್ಕೂ ಅಚ್ಚುಕಟ್ಟಾಗಿದ್ದರೂ ಅದನ್ನ ಕಡಿತಾರೆ. ನಾನಂತೂ ಇಲ್ಲಿನ ರೋಡ್ಸ್, ಸೀನರಿ, ಲ್ಯಾಂಡ್ಸ್ಕೇಪ್ಸ್ಗೆ ಫ್ಯಾನ್ ಆಗಿಬಿಟ್ಟೆ ಅಂದ್ಕೊಳ್ಳಿ. ಇಲ್ಲಿಂದ ನಮ್ಮ ಬೋಟ್ ರೈಡ್ ಸ್ಟಾರ್ಟ್ ಆಯಿತು. ಒಳ್ಳೆ ಕಂಪ್ನಿ ಇದ್ದಾಗ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಎಲ್ಲ ಒಟ್ಟಿಗೆ ಆಡು ಡ್ಯಾನ್ಸ್ ಅಂತ ಜಾಲಿ ಜಾಲಿ ಅಂತ ಹೊರಟು. ಶ್ರುತಿ ಎಲ್ಲಿದ್ದಾಳೆ ಹಿಡಿಲಿಕ್ಕೆ? ಡಾಲ್ಫಿನ್ಸ್ ನೋಡೋಕ್ಕೆ ಜೋಶಲ್ಲಿ ಏನೋ ಹೊರಟು, ಬಟ್ ಅವತ್ತು ಫುಲ್ ರಫ್ ಸಿ, ದೊಡ್ಡ ದೊಡ್ಡ ವೇವ್ಸ್, ಫುಲ್ ಹಂಪಿ ಬಂಪಿ ರೈಡ್. ವೇವ್ಸ್ ಜಾಸ್ತಿ ಇದ್ದಾಗ ಡಾಲ್ಫಿನ್ಸ್ ಮೇಲೆ ಬರಲ್ಲ, ಸೊ ಒಂದು ಡಾಲ್ಫಿನ್ಸ್ ಕಾಣಿಸಿಲ್ಲ. ಬಟ್ ರೈಡ್ ಮಾತ್ರ ಅಮೇಝಿಂಗ್ ಆಗಿತ್ತು. ಜೀವನದಲ್ಲಿ ಮರಿಲೇಬಾರ್ದು ಹಂಗಿತ್ತು. ಸಮುದ್ರ ಆಡ್ತಿದ್ದು ನೋಡಿ ಜೀವ ಬಾಯಿಗೆ ಬರ್ತಿದ್ರು, ಎಂಜಾಯ್ ಮಾಡ್ತಿದ್ದು ಮಾತ್ರ ನಿಲ್ಲಿಸಲಿಲ್ಲ.
ಮೂಲೋಗಿದೆ ಅಲ್ಲಿ ಹೆಂಗ್ ರೋರ್ ಆಗಿತ್ತು ಅಲೆಗಳು. ಇಲ್ಲಿಂದ ಆಮೇಲೆ ಅಲ್ಲಿಗೆ ನಮಸ್ಕಾರ ಜನಗಳೇ. ಚಂಪಡ್ತೀನಿ ನೋಡಿ ಇವಾಗ. ಈಗ್ಲಾ ಸರ್ ನಾವು ರೈಟ್ ಹೋದಾಗ ಇಲ್ಲಿ ಅಟ್ ಪ್ರೆಸೆಂಟ್ ಹೌದಾ? ಅಂದ್ರೆ ಲೈಟ್ ಆಗಿ ಅಂದ್ರೆ ಏನು ಎಫೆಕ್ಟ್ ಆಗಿಲ್ಲ. ಅರ್ಥಕ್ವೇಕ್ ಆಗಿದೆ ನಾವೀಗ ರೈಡ್ ಹೋದಾಗ 11 to 11:30 ಅರೌಂಡ್. ಅಂದರೆ ತುಂಬ ಮಿನಿಮಲ್. ಜಸ್ಟ್ ರೈಡಿಂದ ವಾಪಸ್ ಬಂದು ಅಂದರೆ ಡಾಲ್ಫಿನ್ ಹಾಂಟಿಂಗ್ ಹೋಗಿದ್ದು. ಬಟ್ ಡಾಲ್ಫಿನ್ ಕಾಣಿಸಿಲ್ಲ ಸಿನ್ಸ್ ಇಟ್ಸ್ ಫುಲ್ ಮುಂಡೆ ಅಂದರೆ ಅಮಾವಾಸ್ಯೆ ಹತ್ರ ಇರೋದ್ರಿಂದ. ಫುಲ್ ತುಂಬ ವೇವ್ಸ್ ಜಾಸ್ತಿ ಇತ್ತು. ಇಟ್ ವಾಸ್ ವಾಟರ್ ಆಫ್ ಸಿ ತುಂಬ ಜಾಸ್ತಿ ರೋರಿಂಗಿಂತ ಜಾಸ್ತಿ ಅಲೆಗಳಿತ್ತು. ಅಟ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಂತೂ ನಮ್ಮ ಸ್ಪೀಡ್ ಬೋಟ್ ಹಾರ್ಕೊಂಡು ಹೋಗ್ತಿತ್ತು. ಆ್ಯಂಡ್ ದ ಡ್ರೈವರ್ ವಾಸ್ ಅಮೇಝಿಂಗ್. ದ ಪೈಲಟ್ ವಾಸ್ ಅಮೇಝಿಂಗ್. ನಮ್ಮ ಶಿಪ್ ಪೈಲಟ್ ಅವರು ಸಕ್ಕತ್ತಾಗಿ ಹ್ಯಾಂಡಲ್ ಮಾಡಿ ಅದನ್ನೆಲ್ಲ ನಮ್ಗೆ ತೋರಿಸ್ಕೊಂಬಂದರು. ವಿ ಆಲ್ ಎಂಜಾಯ್ ದ ರೈಡ್. ಅಷ್ಟೇ ಭಯನೂ ಆಗ್ತಿತ್ತು, ಜೀವನ ಭಯ ಬರೋ ಥರ. ಬಟ್ ದ ವ್ಯೂ ಇತ್ತಲ್ಲ ಅಲ್ಲಿ ಸುತ್ತ ಲ್ಯಾಂಡ್ಸ್ಕೇಪ್ಸ್, ಮೌಂಟೇನ್ಸ್, ಬ್ಲೂ ಸಿ, ವೈಟ್ ವೇವ್ಸ್, ಸ್ಕೈ ಬ್ಲೂ ವೇವ್ಸ್ ವಾಸ್ ಅಮೇಝಿಂಗ್. ಸಕ್ಕತ್ ಎಂಜಾಯ್ ಮಾಡ್ಕೊಬಂದು. ಆ್ಯಂಡ್ ದ ಕಂಪನಿ ವಾಸ್ ಬೆಸ್ಟ್. ಎಲ್ಲರೂ ಅಷ್ಟು ಚೆನ್ನಾಗಿ ಮಿಂಗಲ್ ಆಗಿ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಹೇಗಿತ್ತು ಧ್ಯಾನ್ ರೈಡು? ತುಂಬ ಚೆನ್ನಾಗಿತ್ತು. ಎಂಜಾಯ್ ಮಾಡಿ. ನಮ್ಮಮ್ಮ ಅಂತೂ ಹನುಮಾನ್ ಚಾಲೀಸ್ ಅಯ್ಯೋ ಅಕ್ಕ ಎಲ್ಲೋದ್ರು ಕೇಳಬೇಕಿತ್ತು. ಅಲ್ಲೇ ಬತ್ತವ್ರಲ್ಲ ಹೆಂಗ್ ಭಯ ಆಗಿದ್ದು ಗೊತ್ತಾ? ಬನ್ನಿ ಶೈಲಕ್ಕನ್ ಮಾತಾಡ್ಸೋಣ. ಹೇಗಿತ್ತು ರೈಡು? ನನ್ನನ್ನು ದಯವಿಟ್ಟು ಕೇಳಬೇಡಿ, ನನಗೆ ಹಾರ್ಟ್ ಇಲ್ಲೇ ಇದೆ. ನನಗಂತೂ ಇಲ್ಲಿ ಬಂದಿತ್ತು, ಇಳಿಯುವಾಗ ಇಲ್ಲಿಗೆ ವಾಪಸ್ ಹೋಗಿದೆ ಅಷ್ಟೇ. ನಮ್ಮ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಸಿಗೆ ಅವರು ಕ್ಯಾಪ್ನ ಡೊನೇಟ್ ಮಾಡಿದ್ದಾರೆ ದಾನ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಸಕ್ಕದಾಗಿತ್ತು. ಬಟ್ ಅವ್ರು ಸಕ್ಕದಾಗಿ ಹೌದು, ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿ.
ಇವಾಗ ಬಿಸಿಲಿಗೆ ಮೈ ಫೇಸ್ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್? ತುಂಬಾ ಅದ್ಭುತವಾಗಿತ್ತು. ನಾವು ಬದುಕಿ ಬಂದಿವಿ ಅನ್ನೋದೇ ಬಹಳ ಹೌದು ಹೌದು 1.5 ಆರೋಗ್ಬಿಡ್ತೀವೇನೋ ಅನ್ಸ್ಬಿಟ್ಟಿತ್ತು. ಅಯ್ಯೋ ಅಷ್ಟೇ ಸಖತ್ ಎಲ್ಲ ಬಿದ್ದು ಬಿದ್ದು ಎದ್ದಾಯ್ತು, ಕುಳ್ಳಿದಾಯ್ತು. ಅರ್ಥವಾಯ್ತು ಬಿಡಿ ಅಂತ ಹೇಳ್ತಿರಲ್ಲ. ನನ್ನ ಸಿಲ್ಲಿಲಲ್ಲಿ ಫೇವ್ರೆಟ್ ಗೊತ್ತಾಗ ಸರ್ ಆ್ಯಕ್ಚುಲಿ ನಾನು ನಿಮ್ಮನ್ನ ಬರೀ ಸಿಲ್ಲಿಲಲ್ಲಿಯಲ್ಲಿ ಕಾಂಪೌಂಡರ್ ಆಗಿ ನೋಡಿದ್ದು. ಬಟ್ ಮೊನ್ನೆ ನಾವು ಒಮಾನ್ ಮಸ್ಕಟ್ಗೆ ಬಂದು ಲ್ಯಾಂಡ್ ಆದ್ಮೇಲೆ ಒಂದೇ ಕಾರಲ್ಲಿ ಬಂದ್ವಲ್ಲ, ಅವತ್ತು ಗೊತ್ತಾಯ್ತು ನಿಮ್ಮ ಬಗ್ಗೆ ನನಗೆ. ನೀವು ಜಸ್ಟ್ ಒಬ್ರು ಆ್ಯಕ್ಟರ್ ಅಷ್ಟೇ ಅಲ್ಲ, ನೀವು KS ಅಧಿಕಾರಿ, ಡಿರೆಕ್ಟರ್, ಆ್ಯಕ್ಟರ್, ಬರಹಗಾರರು ಅಂತ. ನಾನು ನಮ್ಮಮ್ಮಂಗೆ ಕಾಲ್ ಮಾಡಿ ಹೇಳಿದೆ, ಹಿಂಗೆ ಸರ್ ಬಂದಿದ್ದಾರೆ ಅಮ್ಮ, ನಿಂಗೆ ಗೊತ್ತಾಗಲ್ಲ ಸಿಲಿಲಲ್ಲಿ. ನಮ್ಮ ಜಸ್ಟ್ ನೆಕ್ಸ್ಟ್ ಅವ್ರು KS ಅಧಿಕಾರಿ, ನಿಮಗೆ ಗೊತ್ತಾ ಅಂದೆ. ನಂಗೆ ಗೊತ್ತು ನಮ್ಮ ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ರು. ಅವಾಗ ತುಂಬ ಖುಷಿ ಆಯ್ತು ಸರ್ ನಿಮ್ಗೆ ಮೀಟ್ ಮಾಡಿ. ಥ್ಯಾಂಕ್ ಯು ಸರ್. ನಾವು ಬಂದಿದ್ದ ಕಾರ್ ಎಲ್ಲಿ ನಿಂತು ಅಂತ ಗೊತ್ತಿಲ್ಲ, ನಾವು ಹುಡುಕ್ತಾ ಇದ್ದೀವಿ. ಬಂದಿದ್ದ ಗಾಡಿ ಈಗ ಇಲ್ಲಿಲ್ಲ, ಸೊ ಬೇರೆ ವೆಹಿಕಲ್ ಬರ್ತಿದೆ. ಅಲ್ಲಿಂದ ನಮ್ಮ ಲಗೇಜ್ನು ಸಹ ಅಲ್ಲೇ ತಂದು ಕೊಡ್ತಾರಂತೆ. ಮೋಸ್ಟ್ಲಿ ಈಗ ಮಾಲ್ ಆಫ್ ಒಮಾನ್ಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ ಮಾತ್ರ.